ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನನಗೂ ಸೂಪರಾಗಿದೆ ನೋಡಿ. ಕಾಫಿ ಕುಡಿತಾ ಇದ್ದೀನಿ. ರೊಟ್ಟಿ ಮಾಡೋಕ್ಕೆ ಹಿಟ್ಟು ಕಲಸಿಟ್ಟು ಬಂದಿದ್ದೀನಿ. ಕಾಫಿ ಕುಡ್ಕೊಂಡು ಹೋಗಿ ಮಾಡೋಣ ಅಂತ ಬಂದೆ. ಮಗ ಮಲಗಿದ್ದಾರೆ, ನನ್ನ ಹಸ್ಬೆಂಡು ಮಲಗಿದ್ದಾನೆ. ಬರ್ತಾನೆ 4 ಗಂಟೆ. ಇವತ್ತು ರಜೆ ಇದೆ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನದಿಂದ ಕಾಯ್ತಾ ಇದ್ದೆ, ಯಾವಾಗ ಹೋಗೋದು. ಇವಾಗ ಬಂತು. ಹೊಟ್ಟೆೊಳಗೆ ಒಂಥರ ಚಿಟ್ಟೆ ಬಿಟ್ಟಂಗಂತ. ನಮ್ಮ ಮನೆಯವ್ರು ಒಬ್ಬರೇ ಬಟ್ಟೆ ತೊಳ್ಕೊಬೇಕು, ಅಡುಗೆ ಮಾಡ್ಕೋಬೇಕು, ಅದೊಂದು ತಲೆ ಬಿಸಿ. ಅಂದರೆ ಈ ಥರ ಲೇಟಾಗಿ ಬಂದಾಗ ಸಮಸ್ಯೆ ಆಗುತ್ತೆ. ಮನೇಲೇ ಇದ್ದರೆ ನನ್ನ ಸಲ ಡ್ಯೂಟಿಗೆ ಬಂದು ಲೇಟಾಗಿ ಬರೋದು, ಬೇಗ ಹೋಗೋದು, ಅವಾಗ ಹೆಂಗೆ ತೊಳ್ಕೊತಾರೆ. ರಾತ್ರಿ ಬರೋದೇ 4 ಗಂಟೆ, ಬೆಳಗ್ಗೆ ಹೋಗೋದು 11 ಗಂಟೆ ಆದರೆ ನಿದ್ದೆ ಆಗೋಲ್ಲ, ತಿಂಡಿ ಆಗೋಲ್ಲ, ಏನೂ ಸರಿಯಲ್ಲ. ಅದೊಂದು ಟೆನ್ಷನು. ಹೆಂಗೂ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೋಗ್ತಾಯಿದ್ದೀನಿ ಅಷ್ಟೇ. ನನ್ನ ಮಗನಿಗೋಸ್ಕರ ಅಂತ ಹೋಗ್ತಾಯಿದ್ದೀನಿ. ಅವನಿಗೆ ಒಬ್ಬನಿಗೆ ಬೇಜಾರಾಗಿದೆ. ನನ್ನ ಮಕ್ಕಳೆಲ್ಲ ಬರ್ತಾರೆ ನೆಕ್ಸ್ಟ್ ಮಂತು. ಅವ್ರ ಜೊತೆಲಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಬರಲಿ ಅಂತ. ಚಲೋ ಅಂತ ಇವತ್ತು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆ ಕೊನೆ ಕಾಫಿ ಆದರೆ ಸದ್ಯಕ್ಕೆ ಇವತ್ತಿಗೆ. ಇನ್ನೊಂದು ಸ್ವಲ್ಪ ದಿನ 1 ಮಂತ್ ಬೇಕು ಫ್ರೆಂಡ್ಸ್. ರೊಟ್ಟಿ, ನಿನ್ನೆ ಬೀಟ್ರೋಟ್ ಪಲ್ಯ ಮಾಡಿದೆ, ಸ್ವಲ್ಪ ಆದರೂ ಖಾಲಿಯಾಗಿದೆ. ಸರಿಯಾ ಫ್ರೆಂಡ್ಸ್, ತಯಾರಿ ಆಗ್ತಿದೆ ಹೋಗೋಕ್ಕೆ. ರಾತ್ರಿ ಡಿನ್ನರಿಗೆ ಪಲಾವ್ ಮಾಡಿದ್ದೀನಿ. ಪಲಾವ್ ಮಾಡಿದ್ದೀನಿ. ಕಾರ್ನಷ್ಟು ಮೇಲೆ ಬಂದು ಕೂತಿದೆ. ನೀವು ನೋಡಿ, ಲಗೇಜ್ ಎಲ್ಲ ರೆಡಿ ಆಗ್ತವೆ. ಇವನು ಆಟ ಆಡೋದ್ರಲ್ಲೇ ಬಿಸಿ ಇದೆ. ಮುಟ್ಬೇಡ, ಇದು ಬಿಸಿ ಆಯ್ತು ಮಗನೇ. ಇಲ್ಲೊಬ್ಬರು ಐರನ್ ಮಾಡಿಕೊಡ್ತಿದ್ದಾರೆ ಹಾಕೊಂಡು ಹೋಗೋಕ್ಕೆಲ್ಲ ಬಟ್ಟೆಗಳನ್ನ. ಸೊ चलो अभी 10 मार्च को जा रही है ना, 10 मई को आप आ जाएंगे। हाँ, 10 से क्या? हाँ, 10 मार्च को वापस? 10 मई को। हाँ ठीक है। 10 मई को आएंगी ना? हाँ बस अप्रैल भर रहिएगा। हाँ 1 महीना अप्रैल, हाँ 20 दिन मई, हाँ अब सॉरी ये क्या बोलती वो मार्च, हाँ और 10 दिन मई। 2 महीना हो गया। हाँ हाँ 10 मई को इधर। हाँ ठीक है. ನಿನ್ನ ಲೆಕ್ಕಾಚಾರದಲ್ಲಿ ನಾವು ಹೋಗ್ಬರೋದು. ಹಾಂ ठीक है. ಚಲೋ ಫ್ರೆಂಡ್ಸ್, ರೆಡಿ ಆದ್ವಿ ಹೋಗೋಕ್ಕೆ. ಇನ್ನೇನಿದ್ರು ಹೋಗೋದಷ್ಟೇ. ನನ್ನ ಮಗ ನೋಡ್ರೆ ಬರೋಕ್ಕೆ ರೆಡಿ ಇಲ್ಲ, ಬಟ್ಟೆನೇ ಹಾಕೊಳ್ತಿಲ್ಲ. ಬೇಡ ಅಂತ ಕುತ್ಕೊಂಡಿದ್ದೆ. ಹೆಂಗೆ ಹೋಗೋದು ಈಗ? ತಲೆ ಕೆಟ್ಟೋಗಿದೆ. ಸ್ನಾನನೂ ಮಾಡ್ತೀನಿ, ಕೈಕಾಲು ಮುಖ ತೊಳೆಯಕ್ಕೂ ರೆಡಿ ಇಲ್ಲ. ಬರೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಮಗ ಬರೋಕ್ಕೆ ರೆಡಿ ಇಲ್ಲ. ದುಂಡು ಕೆಳಗಡೆ ಕರ್ಕೊಬಂದು ಬಟ್ಟೆ ಹಾಕಿದ್ದೀವಿ. ಫೈನಲಿ ರೆಡಿ. ಅದಕ್ಕೆ ಸೆಳೆಯಕ್ಕೆ ಹೋಗಿದ್ದಾನೆ. ಹಾಂ ಆಟೋ ಬರುತ್ತಾರೆ. ಆಟೋ ತಡೆ ಬೀಳ್ತದೆ. ಫ್ರೆಂಡ್ಸ್, ಕಳ್ಸೋಕೆ ಇಷ್ಟು ಜನ ಬಂದಿದ್ದಾರೆ ನೋಡಿ. ಬಾ ಇಲ್ಲಿ, ಬಾ ನನ್ನ ಹತ್ರ ಬಾ. ಟಾಟಾ ಬಾಯ್. ನಾವು ಹೊರಡೋಕ್ಕೂ ಇವ್ರ ಫ್ರೆಂಡ್ ಬರೋಕ್ಕೂ ಸರಿ ಆಯ್ತು. ಇವ್ರ ಫ್ರೆಂಡ್ ಫ್ಯಾಮಿಲಿ ಇವತ್ತು ಬಂದರು, ನಾವು ಹೊರಟ್ವಿ. ಬಾಯ್ ಬಾಯ್. ಟಾಟಾ ಮೇಡಮ್ ಮಗನೆ. ಫ್ರೆಂಡ್ಸ್, ನಾವು ಬಸ್ಸಿಗೆ ಬಂದು ಕೂತ್ಕೊಂಡ್ವಿ. ಅಪ್ಪ ಬಸ್ಸಿಗೆ ಅಂದರೆ ದೇವ್ರೆ. 2 ಸತಿ ಅಡ್ರೆಸ್ ಚೇಂಜ್ ಮಾಡಿ ನಾವು ಹಿಂಸೆ ಮಾಡಿಟ್ರು. ಕಟ್ಟು ಟೈಮಿಗೆ ಬಂದು ಕೂತ್ಕೊಂಡ್ವಿ. ಹಾಗಾಗಿ ನೋಡಿ, ಕೆಂಪು ಎದ್ದು ಹೋದೆ ನಾನು ಸೆಕೆಗೆ. ಬೇವ್ರಿ ಹುಡುಗ. ಬಸ್ಸಲ್ಲಿದ್ದೀವಿ ನೋಡಿ. ಇನ್ನೀಗ ಊಟಕ್ಕೆ ನೆನೆಸಿಲ್ಲ, ಎಷ್ಟೊತ್ತಿಗೆ ನೆನೆಸ್ತಾರೋ ಗೊತ್ತಿಲ್ಲ. ವೇಟಿಂಗ್ ಫ್ರೆಂಡ್ಸ್. ಊಟ ನೆನೆಸಿದ್ದಾರೆ. ಆ್ಯಕ್ಚುಲಿ ನನ್ನ ಊಟ ಆಗಿದೆ. ಒಂದು ಸತಿ ವಾಶ್ರೂಮಿಗೆ ಓಪನ್ ಮಾಡಿಬಿಟ್ರೆ ನನಗೆ ಇಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ. 1-2 ಜನ. ಆನಂದಪುರದವರು. ಕೆಳಗೆ ಬರ್ತೀರಾ? ಹಾಂ, ಇಲ್ಲಿ ಉಂಟು ಒಂಥರ. ಸಾರಿ, ವಾಮಿಟ್ ಬಂದಂಗೆ ಆಗ್ತಿದ್ದೆ. ಗಾಳಿ ಹೋಗ್ಬರ್ತೀನಿ. ಹಾಂ, ಹೋಗಿ ಬನ್ನಿ. ಹಾಂ ಸರಿ. ನಾನು ನಿಮಗೂ ಕರ್ಕೊಂಡೋಗ. ಇಲ್ಲ, ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು. ಹೋಗಿ ಬನ್ನಿ. ಹಾಂ, ನಾನು ಅಲ್ಲಿ ಗಾಳಿ ತೊಗೊಳ್ತೀನಿ ಡೋರ್ ಹತ್ರ. ಹಾಂ ಸರಿ. ನನ್ನ ಮಗ ಮಲಗಿದ್ದಾನೆ. ನಾನು ಗಾಳಿ ತಗೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲೇ ಬಂದು ಕೂತ್ಕೊಂಡು ವಾಂತಿ ಬಂದಂಗೆ ಆಗ್ತಿದೆ. ಯಾಕಾದರೂ ಊಟ ಮಾಡ್ದೇನೆ ತಲೆ ಕೆಡ್ತಿದ್ದೆ.
ಉಪವಾಸ ಇದ್ದಿದ್ರೆ ನನಗೆ ಇಷ್ಟೊತ್ತು ಸಂಕಟ ಆಗ್ತಿರ್ಲಿಲ್ಲ. ಪೂನಾದಲ್ಲಿ ನಿಲ್ಲಿಸಿದೆ ಬಸ್ ಊಟಕ್ಕೆ. ಗಂಟೆ ಈಗ 10:30. ಕ್ಲೀನಾಗಿ ನೋಡಿ ಪೂಜೆ ಎಲ್ಲ, ಗಾಡಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಊಟಕ್ಕೆ ಹೋಗಿದ್ದಾರೆ. ಎಲ್ಲ ಬಸ್ಸು ಇಲ್ಲೇ ಊಟಕ್ಕೆ ನಿಲ್ಲಿಸಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಎಲ್ಲೊಬ್ರು ತೊಳಿತಾ ಇದ್ದಾರೆ. ಫ್ರೆಂಡ್ಸ್, ನಮ್ಮ ಬಸ್ ಹೇಗಿದೆ ಅಂತ. ಟಂಟಡ ನನ್ನ ಸೀಟ್ ಬಂದುಬಿಟ್ಟಿದ್ದು. ನನ್ನ ಮಗ ಮಾಡಿದ್ದಾನೆ ನೋಡಿದ್ರೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ನಾನು ಸಿಗೋದು ಕರ್ನಾಟಕದಲ್ಲಿ. ಓಕೆನಾ? ಬಾಯ್, ಗುಡ್ ನೈಟ್, ಲವ್ ಯು ಆಲ್.